ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕಲ್ಲುದೇವನಹಳ್ಳಿಯ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಂಸದ ಡಾಕ್ಟರ್ CN ಮಂಜುನಾಥ್ ಅವರು ಪೂಜೆಯನ್ನು ಸಲ್ಲಿಸಿ ಸಿಗೆಕುಪ್ಪೆ, ಅಗಲಕೋಟೆ, ಮತ್ತಿಕೆರೆ, ಮಾಡಬಾಳ್, ನೇತನಹಳ್ಳಿ ಹಾಗೂ ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿನ ಹಳ್ಳಿಗಳಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್, ಹೇಳಗಳ್ಳಿ ತಮ್ಮಣ್ಣಗೌಡ, MSIL ವಿಜಿ, ಬಿಜೆಪಿಯ ಪ್ರಸಾದ್ ಗೌಡ, ತಾಲೂಕು ಬಿಜೆಪಿ ಅಧ್ಯಕ್ಷ ವೀರಭದ್ರಯ್ಯ, ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ, ಜಗನ್ನಾಥ್, MR ರಾಘವೇಂದ್ರ ಸ್ವಾಮಿ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಭಾಗವಹಿಸಿದ್ದರು. वामदेवाय नमः, विरूपाक्षाय नमः, प्रपन्ने नमः, नीललोहिताय नमः, शंकराय नमः, शूलपाणे नमः, विश्वाय नमः, विष्णुवल्लभाय नमः, श्रीविष्णाय नमः, अंबिकनाथाय नमः, श्रीकंठाय नमः, भक्तवत्सलाय नमः, भवाय नमः, सर्वाय नमः, लोकेशाय नमः. शतमानं भवति शताय पुरुषः शतेन्द्रियः आयुष्येवेन्द्रिये प्रतिष्ठते. सन्त्वा सञ्चापि प्रजामायुर्धनञ्च मले महदेश्वर स्वामी अनुग्रह प्रसाद सिद्धिरस्तो समस्ता सन्मङ्गलानि भवन्तो प्रभवन्तो नमस्कारं बलवन्तं प्रबद्धन्तु. ಸಂಸದರಾದ ಡಾಕ್ಟರ್ CN ಮಂಜುನಾಥ್ರವರು ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಕಲ್ಲುದೇವನಹಳ್ಳಿ ಸನ್ನಿಧಿಯಲ್ಲಿ ಪೂಜೆಯನ್ನು ಆರಂಭಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಮಾಜಿ ಶಾಸಕರಾದ ಎ ಮಂಜುನಾಥ್ರವರು ಬಿಜೆಪಿ ಮತ್ತು JDSನ ಎಲ್ಲ ಕಾರ್ಯಕರ್ತರು ಇದ್ದಾರೆ. ಸರ್, ಇವತ್ತಿನ ವಿವಿಧ ಅಭಿವೃದ್ಧಿಯ ಕಾಮಗಾರಿಗಳ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಅಂದರೆ ಇವತ್ತು ನಾವು ಮಾಗಡಿ ತಾಲೂಕಿನಲ್ಲಿ ಸುಮಾರು 10 ಕಡೆ ಕೆಲವು ಕಡೆ ತಂಗುದಾಣಗಳು, ಕೆಲವು ಕಡೆ ಶುದ್ಧ ನೀರಿನ ಘಟಕ, ಕೆಲವು ಕಡೆ ಈ CC ರೋಡು, ಕಾಂಕ್ರೀಟ್ ರೋಡ್ಗೆ ಇವತ್ತು ನಾವು ಸಾಂಕೇತಿಕವಾಗಿ ನಾವು ಶಂಕುಸ್ಥಾಪನೆಯನ್ನು ನಾವು ಮಾಡ್ತಾ ಇದ್ದೇವೆ.
ಅಂದರೆ ಇದು ಒಂದು MP-LAD ಫಂಡಿಂದ, ಕೆಲವು CSR ಫಂಡಿಂದ, ಕೆಲವು DMF ಫಂಡಿಂದ ಎಲ್ಲ ಸೇರಿ ಸುಮಾರು 1,60,00,000 ರು ವೆಚ್ಚದಲ್ಲಿ ಈ ಕಾಮಗಾರಿಗಳಿಗೆ ನಾವು ಸಾಂಕೇತಿಕವಾಗಿ ಚಾಲನೆ ಕೊಡ್ತಾ ಇದ್ದೇವೆ. ಯಾಕೆಂದರೆ ಕುಡಿಯುವ ನೀರು ಬಹಳ ಮುಖ್ಯವಾದದ್ದು. ಸೊ ಹಾಗೆ ತಂಗುದಾಣಗಳ ಅವಶ್ಯಕತೆ ಕೂಡ ಇದೆ. ಕೆಲವು ಕಡೆ CC ರೋಡು ಮಾಡಬೇಕು ಅವಶ್ಯಕತೆ ಇದೆ. ಹೀಗಾಗಿ ನಾವು ಇವತ್ತು ಎಲ್ಲ ಸೇರಿ ನಾವು ನಮ್ಮ ಎಲ್ಲ ಮುಖಂಡರುಗಳು ಸೇರಿ JDS BJP ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಇದಕ್ಕೆ ಶಂಕುಸ್ಥಾಪನೆಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಮಾನನೀಯ HD ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗ ಹೇಮಾವತಿ ನೀರನ್ನು ತರೋದಕ್ಕೆ ಚಾಲನೆ ನೀಡಿದರು. ತುಮಕೂರಿನ ಸಹೋದರರು ಸಣ್ಣ ಪುಟ್ಟ ತಂಟೆ ಮಾಡ್ತಿದ್ದಾರೆ. ತಾವು ಮತ್ತು ದೇವೇಗೌಡ ಅದಿಯವರು ಮತ್ತು ಅಲ್ಲಿನ ಸಂಸದರಾದಂಥ ಹಾಗೂ ಮಂತ್ರಿಗಳಾದಂಥ ವಿ ಸೋಮಣ್ಣವರು ಮತ್ತು ಮಂಜುನಾಥ್ರವರು ಕೂಡ ಹೋರಾಟ ಮಾಡಿ ಕಾಮಗಾರಿಯನ್ನು ತಂದಿದ್ದಾರೆ. ತಾವು ಮಧ್ಯಸ್ಥಿಕೆ ವಹಿಸಿ ಎರಡೂ ಭಾಗದ ರೈತರನ್ನು ಸಹೋದರರಂತೆ ಬೆಸೆದು ನೀರನ್ನು ತರ್ತಕ್ಕಂಥ ಕೆಲಸ ಮಾಡೋಕ್ಕೆ ತಾವು ಹೋಗ್ತೀರಾ ಸರ್? ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ವಿಚಾರವಾಗಿ ಪತ್ರ ಬರೆದಿದ್ದೇನೆ. ಯಾಕೆಂದರೆ ನಾವೇನು ಬೇರೆ ದೇಶದವರಲ್ಲ ಅಥವಾ ನಾವೇನು ಬೇರೆ ರಾಜ್ಯದವರಲ್ಲ. ಸೊ ಇವತ್ತು ಇದು ಒಂದು ಇಲ್ಲಿ ತುಮಕೂರು ಜಿಲ್ಲೆಯಿಂದ ಮಾಗಡಿಗೆ ಕುಡಿಯುವ ನೀರನ್ನು ಕೇಳ್ತಾ ಇದ್ದಾರೆ. ಸೊ ಅಂದರೆ ಈ 4 TMCನಲ್ಲಿ 0.6 ಅಥವಾ 0.7 TMC ಮಾತ್ರ ಕೇಳ್ತಾ ಇದ್ದಾರೆ. ಯಾವುದೇ ಒಂದು ನೀರಾವರಿ ಯೋಜನೆ ಆಗ್ಬೋದು, ಕುಡಿಯುವ ನೀರಿನ ಯೋಜನೆಗೆ ಸಹಕಾರ ಬಹಳ ಮುಖ್ಯವಾದದ್ದು. ಅದರಿಂದ ಈ 30ನೇ ತಾರೀಕು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಕೂಡ ಇದು ಚರ್ಚೆ ಆಗುತ್ತೆ. ಸೊ ಅಂದರೆ ಇದನ್ನು ನಾವೆಲ್ಲ ಒಳ್ಳೆಯ ಸಹಕಾರ ಮನೋಭಾವದಿಂದ ನಾವು ಇದನ್ನು ಕಾಣಬೇಕಾಗುತ್ತೆ. ಏಕೆಂದರೆ ಇದು ತುಮಕೂರು ಜಿಲ್ಲೆ ಬಂದು ಅಪ್ಪರ್ ರೈಪೇರಿಯನ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ, ಅಂದರೆ ಮೇಲ್ಗಡೆ ಬರುತ್ತದು. ಇದು ನಮ್ಮ ಮಾಗಡಿ ಬಂದು ಲೋವರ್ ರೈಪೇರಿಯನ್ ತಾಲೂಕು ಬರುತ್ತೆ. ಕಂಟ್ರೋಲ್ ಎಲ್ಲ, ನಿಯಂತ್ರಣ ಎಲ್ಲ ಅವ್ರ ಕೈಲೇ ಇರುತ್ತೆ. ಸೊ ಇದನ್ನು ನಾವು ಸೌಹಾರ್ದತೆ ಮೂಲಕ ಬಗೆಹರಿಸ್ಕೋಬೇಕು. ಸರ್, ತಮ್ಮ ಲೋಕಸಭಾ ವ್ಯಾಪ್ತಿನಲ್ಲಿ ಮಾನನೀಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಏನೇನು ಅಭಿವೃದ್ಧಿ ಕಾಮಗಾರಿಗಳನ್ನು ಮೈಲುಗಲ್ಲುಗಳನ್ನ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ದೀರಿ, ಹಂಚ್ಕೊಳ್ಳಿ ಸರ್. ಅಲ್ಲ, ಒಂದು ನಾವು ಇವಾಗ ರೇಷ್ಮೆ ಬಹಳ ಪ್ರಾಮುಖ್ಯವಾದಂಥ ಒಂದು ಕೃಷಿ. ಅದನ್ನು ನಾವು ಇನ್ನೂ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೆಚ್ಚು ಅದರಿಂದ ಇನ್ನೂ ರೈತರಿಗೆ ಸಹಾಯ ಮಾಡಬೇಕಾಗುತ್ತೆ. ಅಂದರೆ ಇವತ್ತು ಏನಾಗುತ್ತೆ, ಈ ರೇಷ್ಮೆಯಿಂದ ಏನಾಗುತ್ತೆ, ವೇಸ್ಟ್ ಅಂತ ಬರುತ್ತಲ್ಲ, ಅದನ್ನು ನಾವು ಸಿಲ್ಕ್ ವೇಸ್ಟ್ ಅಂತ ಹೇಳ್ತೀವಿ. ಅದನ್ನು 90% ಸಿಲ್ಕ್ ವೇಸ್ಟ್ನ ನಾವು ಚೀನಾಗೆ ನಾವು ಅದನ್ನು ರಫ್ತು ಮಾಡ್ತಾ ಇದ್ದೇವೆ. ಅದರಿಂದ ಅವರು ಅಲ್ಲಿ ಬೈ ಪ್ರಾಡಕ್ಟ್ ಮಾಡಿ ನಮಗೆ ವಾಪಸ್ಸು ಜಾಸ್ತಿ ದುಡ್ಡಿಗೆ ಅವರು ಮಾರ್ತಾ ಇದ್ದಾರೆ. ಅದರಿಂದ ಇದಕ್ಕೆ ಸ್ಪನ್ ಮಿಲ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಈ ಸಿಲ್ಕ್ ವೇಸ್ಟನ್ನು ನಾವೇ ಅದರಿಂದ ಬೇರೆ ಬೇರೆ ಮಾಡೋದು, ಕಾರ್ಪೆಟ್ ಮಾಡ್ಬೋದು, ಅದರಿಂದ ಫಾಲ್ ಸೀಲಿಂಗ್ ಮಾಡ್ಬೋದು, ಕರ್ಟನ್ ಬೇರೆ ಮಾಡ್ಬೋದು. ಸೊ ಅದೊಂದು ಮಾಡಬೇಕಾಗುತ್ತೆ. ಒಂದು ಸಿಲ್ಕ್ ಮ್ಯೂಸಿಯಂ ಕೂಡ ಮಾಡುವ ಅವಶ್ಯಕತೆ ಇದೆ. ಸಿಲ್ಕ್ ಮ್ಯೂಸಿಯಮ್ಮು ಮಾಡಬೇಕು. ನಂತರ ಎಲ್ಲೆಲ್ಲಿ ಯಾಕೆಂದರೆ ರಾಮನಗರ ಜಿಲ್ಲೆ ಇದು ಮೊದಲನೇ ಸ್ಥಾನದಲ್ಲಿತ್ತು ಯಾವುದರಲ್ಲಿ, ರೇಷ್ಮೆ ಉತ್ಪಾದನೆಯಲ್ಲಿ. ಈಗ 2ನೇ ಸ್ಥಾನಕ್ಕೆ ಕುಸಿದಿದೆ. ಅದರಿಂದ ನಾವು ಈ ಮಲ್ಬರಿ ಪ್ಲಾಂಟೇಷನ್ನು ಇದು ಏನಿದೆ, ಜಮೀನನ್ನು ಯಾವುದೇ ಕಾರಣಕ್ಕೂ ಅದು ಸ್ವಾಧೀನ ಆಗಬಾರ್ದು. ಅದಕ್ಕೆ ಒಂದು ಸ್ಪೆಷಲ್ ಸಿಲ್ಕ್ ಝೋನ್ ಅಂತಲೇ ಇರಬೇಕಾಗುತ್ತೆ. ಸ್ಪೆಷಲ್ ಸಿಲ್ಕ್ ಝೋನ್ ಅಂತಲೇ ನಾವು ಮಾಡಿ ಅದನ್ನು ರಕ್ಷಣೆ ಮಾಡಬೇಕು. ಯಾಕೆಂದರೆ ಈ ಭೂಸ್ವಾಧೀನ ಕೂಡ ಅಷ್ಟೇ. ರೈತರು ಬೆಳೀತಕ್ಕಂಥ ಫಲವತ್ತಾದ ಜಮೀನನ್ನು ಯಾವುದೇ ಕಾರಣಕ್ಕೂ ಸ್ವಾಧೀನ ಮಾಡ್ಕೋಬಾರ್ದು. ಸೊ ಹೀಗಾಗಿ ಅದೊಂದು ಮಾಡಬೇಕಾಗುತ್ತೆ. ಇನ್ನೊಂದು ನಮ್ಮ ಚನ್ನಪಟ್ಟಣ ಈಗಾಗಲೇ ಕೆಲವು ಎಕ್ಸ್ಪ್ರೆಸ್ ಹೈವೇನಲ್ಲಿ ಕೆಲವು ಫ್ಲೈಓವರ್ಗಳಾಗಬೇಕಾಗಿದೆ, ಅಂಡರ್ ಪಾಸ್ ಆಗಬೇಕಾಗಿದೆ. ಅದನ್ನು ಕೂಡ ಚಾಲನೆಗೆ ಕೊಟ್ಟಿದೆ. ಇನ್ನು ಕೆಲವು ರೈಲ್ವೆ ಸ್ಟೇಷನ್ಗಳಾಗ್ಬೋದು, ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಆಗ್ಬೋದು, ಅಥವಾ ನಮ್ಮ ರಾಮನಗರ ರೈಲ್ವೆ ಸ್ಟೇಷನ್ನು, ಅದು ಕೂಡ ಅಮೃತ್ ಭಾರತ್ ಯೋಜನೆಯಡಿ ಉನ್ನತೀಕರಣ ಆಗ್ತಾ ಇದೆ. ಇವನ್ ನಾವು ಬಿಡದಿ ರೈಲ್ವೆ ಸ್ಟೇಷನ್ನು ಕೂಡ ಅದನ್ನು ಅಪ್ಗ್ರೇಡ್ ಮಾಡತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಸರ್, ಧರ್ಮಪ್ರಭು ಕೆಂಪೇಗೌಡರ ನಾಳೆ ಜಯಂತಿ ಇದೆ ಸರ್. ತಾಲೂಕಿನಲ್ಲಿ ಗುಡಿಗೋಪುರಗಳು, ಕೆರೆಕಟ್ಟೆಗಳು, ಕಲ್ಯಾಣಿಗಳು, ಅನ್ನಛತ್ರಗಳಿದೆ. ಆದರೆ ಯಾವುದೂ ಕೂಡ ರಕ್ಷಣೆಯ ಹಂತ ತಲುಪಿಲ್ಲ. ತಮ್ಮ ಅವಧಿನಲ್ಲಾದರೂ ಪ್ರಾಚ್ಯವಸ್ತು ಇಲಾಖೆಯಿಂದ, ಕೇಂದ್ರ ಸರ್ಕಾರದ ವತಿಯಿಂದ ಅನುದಾನ ತಂದು, ಯಾಕಂದರೆ ನಾಡ ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತರಾದವರಲ್ಲ, ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡವ್ರು ಸರ್. ಅವುಗಳನ್ನು ಉಳಿಸೋದಕ್ಕೆ ತಾವೇನಾದರೂ ಕ್ರಮ ತಗೊಳ್ಳೋಕ್ಕಾಗಲ್ಲ? ಈಗ ನಮ್ಮಲ್ಲಿ
ಉತ್ತರಿ ದುರ್ಗ ಅಂತ ಬರುತ್ತೆ ಈ ಕಡೆ. ಗೊತ್ತು ಸರ್, ಕುಣಿಗಲ್. ಸೊ ಅಲ್ಲಿ ಕೂಡ ಅದನ್ನು ಒಂದು ಎಕೋ ಟೂರಿಸಮ್ ಇದರಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮ ಮಿನಿಸ್ಟ್ರಿ ಆಫ್ ಟೂರಿಸಮ್ಮು ಮೊನ್ನೆ ನನಗೆ ಪತ್ರ ಬರೆದಿದ್ದಾರೆ, ನೀವು ದೆಹಲಿಗೆ ನಾನು ಬರೆದಿದ್ದೆ, ಅವರು ಇಲ್ಲಿಂದ ಒಂದು ಪ್ರಸ್ತಾವನೆ ಹೋಗಲಿ ನಿಮ್ಮ ಸರ್ಕಾರದಿಂದ, ಮಿನಿಸ್ಟ್ರಿ ಆಫ್ ಟೂರಿಸಮಿಂದ, ನಾವು ಆ ಕಡೆಯಿಂದ ಸಹಾಯ ಮಾಡ್ತೀವಿ ಅಂತ. ಅದನ್ನು ಕೂಡ ಒಂದು, ಏಕೆಂದರೆ ಅದಕ್ಕೆ ಬಹಳ ಇತಿಹಾಸ ಇದೆ, ಪುರಾಣ ಪ್ರಸಿದ್ಧ ಒಂದು ಇತಿಹಾಸ ಆಗಿತ್ತು ಹೀಗಾಗಿದೆ. ಸೊ ನಂತರ ಈ ಸಾವಂದುರ್ಗ ಇದನ್ನು ಸ್ವದೇಶಿ ಸ್ಕೀಮ್ ಅಂತ ಇದೆ, ಆ ಸ್ಕೀಮಲ್ಲಿ ಡೆವಲಪ್ ಮಾಡೋದಕ್ಕೆ ಎಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಂತರ ಅದೇ ಮಾವು ಬೆಳೆಗಾರರು ಈಗಾಗಲೇ ಸುಮಾರು ನಮ್ಮ ರಾಜ್ಯದಲ್ಲಿ ಇವತ್ತು 8 ರಿಂದ 10 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವು ಬೆಳೀತಾ ಇದ್ದೇವೆ. ಬೆಳೆ ಕುಸಿತಾ ಇದೆ ಆ್ಯಕ್ಚುಲಿ. ಬೆಲೆ ಈಗೇನೋ ಸನ್ಮಾನ್ಯ ಕುಮಾರಸ್ವಾಮಿಯವರು, ಸನ್ಮಾನ್ಯ ದೇವೇಗೌಡರು, ನಾನು ಕೂಡ ಪತ್ರ ಬರೆದಿದ್ವಿ. ಅದಕ್ಕೆ ನಮ್ಮ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸ್ಪಂದಿಸಿದ್ದಾರೆ. ಅಂದರೆ 1 ಕ್ವಿಂಟಾಲ್ಗೆ 1600 ರೂಪಾಯಿ ಕೊಡತಕ್ಕಂಥ ವ್ಯವಸ್ಥೆ ಜಾರಿಗೆ ಬರುತ್ತೆ. ನಂತರ ಅದಕ್ಕಿಂತ ಹೆಚ್ಚಾಗಿ ನಾವು ಹೆಚ್ಚು ಪ್ರೊಸೆಸಿಂಗ್ ಯೂನಿಟ್ನ ಮಾಡಬೇಕಾಗಿದೆ, ಅದು ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಈ ವಿಚಾರ ಮಾತಾಡಿದ್ದೇವೆ. ಯಾಕೆಂದರೆ ಈ ಬೆಲೆ ಕುಸಿತ ಆದಂಥ ಸಂದರ್ಭದಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಇದ್ದರೆ ಅದನ್ನು ನಾವು ಸ್ಟೋರ್ ಮಾಡಿಬಿಡ್ಬೋದು. ಅದು ಪಲ್ಪ್ ತೆಗೆದುಬಿಟ್ಟು ಸ್ಟೋರ್ ಮಾಡಿ ಅದನ್ನು ಕೊಕೋ ಕೋಲಾಗಿ ಯೂಸ್ ಮಾಡ್ತಾರೆ, ಬ್ರಿಟಾನಿಯಾಗಿ ಯೂಸ್ ಮಾಡ್ತಾರೆ, ಚಾಕ್ಲೇಟ್ ಮಾಡೋದಕ್ಕೆ, ಜ್ಯೂಸ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದರಿಂದ ಬಹುಶಃ ನಮ್ಮ ಈ ಜಿಲ್ಲೆಯಲ್ಲಿ ಜೊತೆಗೆ ಚಿಕ್ಕಬಳ್ಳಾಪುರ ಆಗ್ಬೋದು, ಕೋಲಾರ ಆಗ್ಬೋದು, ಎಲ್ಲೆಲ್ಲಿ ಮಾವು ಬೆಳೀತಾರೆ, ಬರೀ ಮಾವು ಒಂದೇ ಅಲ್ಲ, ಇವನ್ ಟೊಮೆಟೊಗೂ ಅಷ್ಟೇ ಪ್ರೊಸೆಸಿಂಗ್ ಯೂನಿಟ್ನ ನಾವು ಮಾಡಬೇಕು. ಅದು ಇದರಲ್ಲಿ ರಾಜ್ಯ ಸರ್ಕಾರನೂ ಮುತುವರ್ಜಿ ವಹಿಸಬೇಕು, ಕೇಂದ್ರ ಸರ್ಕಾರನೂ ಮುತುವರ್ಜಿ ವಹಿಸಬೇಕು. ಈ ಜಿಲ್ಲೆಯಲ್ಲಿ ರಾಮನಗರ ಮತ್ತು ಮಾಗಡಿನಲ್ಲಿ ಮತ್ತು ಉಳಿದ 2 ಕ್ಷೇತ್ರದಲ್ಲಿ 4 ಕ್ಷೇತ್ರದಲ್ಲೂ ಕೂಡ JDS ಮತ್ತು NDA ಮಿತ್ರಕೂಟದ ಅಭ್ಯರ್ಥಿಗಳನ್ನ ಜನ ಗೆಲ್ಸಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ, ನಮ್ಮ ಸಂಸದರು, ಸಂಸತ್ ಸದಸ್ಯರ ಕೆಲಸ ಏನಿದೆ, ಅವರ ಕಾರ್ಯವ್ಯಾಪ್ತಿ ಏನಿದೆ, ಅವ್ರ ಕಾರ್ಯಕ್ಷೇತ್ರ ಏನಿದೆ, ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಬೇರೆಯವ್ರ ವಿಚಾರ ನಮ್ಗೆ ಚರ್ಚೆ ಬೇಡ. ಅವರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅವರು ಪಾರ್ಲಿಮೆಂಟಲ್ಲಿ ಏನು ಕೆಲಸ ಮಾಡಬೇಕು, ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು, ಈ ರಾಜ್ಯದ ಸಮಸ್ಯೆಗಳಿಗೆ ಹೆಂಗೆ ಗಮನ ಸೆಳೀಬೇಕು ಅನ್ನೋದು ಯಾವ್ಯಾವ ವಿಚಾರದಲ್ಲಿದೆ. ಈಗಾಗಲೇ ಹಲವಾರು ವಿಚಾರಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ಸೆಳೆದಿದ್ದಾರೆ. ಹಲವಾರು ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಅವರ ಒಂದು ವಿಷನ್ ಇದೆ. ಆ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಂದ ಪ್ರಾರಂಭ ಆಗಿದೆ. ಏನೆಲ್ಲ ಕೆಲಸ ಆಗಬೇಕು ಈ ಕ್ಷೇತ್ರಕ್ಕೆ ಅದನ್ನು ಅವ್ರ ಕಡೆ ನಡುವೆ ಪಿಸು ಮಾತಾಡ್ತಾ ಇದ್ದವರು, ವಿದ್ವಾಂಸರು ಮೌಲಿಕ ಪದಗಳನ್ನು ಬಳಸ್ತೀರಿ, ಇದು ಹೊಗಳಿಕೆಯಲ್ಲ ದೇವರ ಸನ್ನಿಧಿಯಲ್ಲಿ. ರಾಜಕಾರಣದಲ್ಲಿ ತಾವು ಮನಸ್ಸು ಹೇಗೆ ವಿಕಸಿತ ಆಗುತ್ತೆ ಸರ್? ಇಲ್ಲ, ಈಗ ಅವಾಗಲೂ ಕೂಡ ನಾವು ಹೃದ್ರೋಗ ತಜ್ಞನಾಗಿ ಜನಸೇವೆನೆ ಮಾಡ್ತಾ ಇದ್ದು, ಈಗಲೂ ಕೂಡ ಜನಸೇವೆನೆ. ಸೊ ದೇವರು ಒಳ್ಳೆಯದು ಮಾಡಿ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.